ಹಾಯ್ ಸ್ನೇಹಿತರೆ, ಸವಿರುಚಿ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೀರಿಕಾಯಿಂದ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಇದು ಮಾತ್ರ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ರೊಟ್ಟಿಗಾಗಿರಲಿ ಚಪಾತಿಗಾಗಿರಲಿ ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಈ ಹೀರಿಕಾಯಿ ಚಟ್ನಿನ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಅದ್ರದ್ದು ಟೇಸ್ಟು ಹೇಳೋಕ್ಕಾಗಲ್ಲ. ನೀವು ಅದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು. ನೀವು ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣಂತೆ ಬನ್ನಿ ಫ್ರೆಂಡ್ಸ್. ಸಿಂಪಲಾಗಿ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬೋದಾದಂಥ ಹೀರಿಕಾಯಿ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣಂತೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಅರ್ಧ kg ಹೀರಿಕಾಯಿನ ತೊಗೊಂಡಿದ್ದೀನಿ. ಹೀರಿಕಾಯಿನ ಅದು ಸಿಪ್ಪೆನ ತೆಗಿಲಿಲ್ಲಾದರೂ ಪರವಾಗಿಲ್ಲ, ಹಾಗೆ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಏನು ಸಿಪ್ಪೆ ಅಂತ ಏನೂ ತೆಗ್ದಿಲ್ಲ, ಹಾಗೆ ಹೀರಿಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡೋದು ಅವಶ್ಯಕತೆ ಇಲ್ಲ, ಮೀಡಿಯಮ್ ಸೈಜ್ನಲ್ಲೇ ಕಟ್ ಮಾಡಿದ್ರೆ ಸಾಕಾಗುತ್ತೆ. ನೋಡ್ಬೋದು ಎಷ್ಟು ಎಳೆದಿದೆ ಅಂತ. ಅದರಲ್ಲಿ ಈ ಥರ ಎಳೆದು ಇರೋ ಅಂಥ ಹೀರಿಕಾಯಿನ ಹಾಗೆ ಕಡ್ಕೊಂಡು ತಿನ್ಬಿಡ್ಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ಆ ಥರ ಇದೆ, ನೋಡ್ಬೋದು. ಒಳ್ಳೆ ಬೆಣ್ಣೆ ಥರ ಇದೆ, ಒಂದು ದೊಡ್ಡ ಬೀಜ ಅನ್ನೋ ಥರನೂ ಇಲ್ಲ, ಏನಿಲ್ಲ. ಎಳೆ ಹೀರಿಕಾಯಿ ಇರೋದ್ರಿಂದ ಟೇಸ್ಟೂ ಅಷ್ಟೇ ಅಷ್ಟು ಚೆನ್ನಾಗಿ ಆಗುತ್ತೆ. ಹಾಗಾಗಿಬಿಟ್ಟು ನಾನಿಲ್ಲಿ ಒಂದು ಅರ್ಧ kg ಹೀರಿಕಾಯಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನಂತರ ನಾನು ಅದಕ್ಕೆ ಒಂದು ಸ್ವಲ್ಪ ಹೀರಿಕಾಯಿ ಇದೆ ಅಲ್ವಾ, ಎಲ್ಲ ಹೀರಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನಿಷ್ಟನ್ನು ರೆಡಿ ಇದ್ದರೆ ಸಾಕು, ಹೀರಿಕಾಯಿ ಚಟ್ನಿನ ಪಟಾಪಟ್ ಅಂತ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಉರಿಯೋ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣಸಿನ್ಕಾಯಿ ಕಾಯ್ತಾ ಇದ್ದಂಗೆ ನಾವು ಹೀರಿಕಾಯಿನ ಹಾಕೋತಾ ಇದ್ದೀವಿ. ಹೀರಿಕಾಯಿ ಇಲ್ಲಿ ನಾನು ಒಂದು ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫಸ್ಟಿಗೆ ಸಖತ್ತಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ದಿನ ಇಡ್ಬೋದು, ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಅಷ್ಟೇ ನಿಮಗೆ ಕಡಿಮೆ ಅಂತ ಅನ್ನಿಸ್ಬೋದು, ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ಹೀರಿಕಾಯಿ ಬೆಂದ ನಂತರ ಇದರಲ್ಲಿ ಅರ್ಧದಷ್ಟು ಕಡಿಮೆ ಆಗುತ್ತೆ. ಹಾಗಾಗಿಬಿಟ್ಟು ಹಸಿಮೆಣಸಿನ್ಕಾಯಿ ನಮಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಆದಷ್ಟು ನಾವು ಎಷ್ಟು ಚೆನ್ನಾಗಿ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೋತೀವಿ ಅಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ತುಂಬ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿಬಿಟ್ಟು ಆದಷ್ಟು ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣಂತೆ. ಈಗ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ದೊಡ್ಡದು ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೇನೆ ಫ್ರೈ ಆಗಲಿ. ನೋಡ್ಬೋದು ಹೀರಿಕಾಯಿ ನೋಡೋಕ್ಕೆ ಜಾಸ್ತಿ ಅಂತ ಅನಿಸುತ್ತೆ. ಎಣ್ಣೆನಲ್ಲಿ ಆದಷ್ಟು ಫ್ರೈ ಮಾಡೋಣ, ಚೆನ್ನಾಗಿರುತ್ತೆ. ಸುತ್ತ ಎಲ್ಲ ಹಿಂಗೆ ಒತ್ತುತ್ತೆ ಅಂತೇಳಿ ಏನು ಇದು ಮಾಡ್ಕೊಳೋದೇನು ಬೇಕಾಗಿಲ್ಲ. ನಾವು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಆ ಥರ ಎಲ್ಲ ಏನೂ ಆಗಲ್ಲ, ಬಟ್ ಆದರೆ ಹೆಲ್ತಿಗೆ ಒಳ್ಳೇದಲ್ಲ. ಆದಷ್ಟು ನಾನ್ ಸ್ಟಿಕ್ನ ಕಡಿಮೆ ಮಾಡ್ಕೊತಾ ಹೋಗೋಣ. ದಿನ ಒಂದೇ ಸಲ ಕಡಿಮೆ ಮಾಡೋಕ್ಕಾಗಲ್ಲಲ್ವ. ಆಲ್ರೆಡಿ ನಾವು ಫಸ್ಟಿಂದನೂ ಅದನ್ನು ಯೂಸ್ ಮಾಡಿ ರೂಢಿಯಾಗಿದೆ. ಮನೆ ತುಂಬ ಅವನೇ ಈ ಸಾಮಾನು ಇರುವಾಗ ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಹಾಗಾಗಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಚೇಂಜ್ ಮಾಡ್ಕೊಂಡು ಹೋಗೋಣ. ಹಾಗಾಗಿ ನಾನು ಇದರಲ್ಲೇ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ. ಹೀರಿಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಬೆಂದ ನಂತರ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ಮೆಲ್ಲು ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ನೋಡ್ಬೋದು. ಹಾಗೆ ಕೊತ್ತಂಬರಿನೂ ಅಷ್ಟೇ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಅದರಲ್ಲಿನೂ ನಾಟಿ ಕೊತ್ತಂಬರಿ ಇದ್ದರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೈಸಾಗಿ ಬೇಡ, ಸ್ವಲ್ಪ ಅರ್ಕಂಬರ್ಕನೇ ಮಿಕ್ಸಿ ಮಾಡ್ಕೊಂಡು ಬರೋಣಂತೆ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಆದಷ್ಟು ತಣ್ಣಗಾಗಲಿ.
ಮಿಕ್ಸಿ ಜಾರ್ಗೆ ನಾವು ತಣ್ಣಗೆ ಮಾಡೋಕೆ ಇಟ್ಟಿರೋ ಅಂಥ ಹೀರೆಕಾಯಿನ ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬರೋಣಂತೆ ಬನ್ನಿ ಫ್ರೆಂಡ್ಸ್. ದಿನ ಸಾರು ಅದು ಇದು ಅಂತ ತಿಂದ್ಬಿಟ್ಟು ಬೇಜಾರಾಗಿರುತ್ತೆ. ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗೆ ಖಂಡಿತವಾಗ್ಲೂ ಹೀರೆಕಾಯಿ ಚಟ್ನಿ ಆಗಿರಲಿ, ಬೆಂಡೆಕಾಯಿ ಚಟ್ನಿ ಆಗಿರಲಿ, ಮುಂದೆ ಬರೋ ವೀಡಿಯೋಸ್ನಲ್ಲಿ ನಾನು ಬೇರೆ ಮೂಲಂಗಿಯಿಂದ ಮತ್ತು ಬೇರೆಯಿಂದ ತರಕಾರಿಯಿಂದ ಮಾಡ್ಬೋದಾದಂಥ ಚಟ್ನಿನ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಸಾರು ತಿಂದು ಬೇಜಾರಾದಾಗೆ ಒಂದು ಸಲ ಈ ಥರ ಸ್ಪೈಸಿಯಾಗಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತೇಳಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದರಲ್ಲಿನೂ ಅಷ್ಟೇ ಬಿಸಿ ಅನ್ನಕ್ಕೆ ಮಾತ್ರ ಮಾಡಿಸಿರೋ ಅಂಥ ಕಾಂಬಿನೇಷನ್ ಆಗಿರುತ್ತೆ. ಯಾಕೆ ಅಂತಂದರೆ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಸ್ಪೈಸಿಯಾಗಿ ತಿಂದರೆ ಮಾತ್ರ ಯಾವ ಸಾರು ಬೇಡ, ಯಾವ ಚಿಕನು ಬೇಡ, ಯಾವ ಮಟನು ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.